ಲೈಪೋಮಾ ಇತ್ತೀಚಿನ ದಿನಗಳಲ್ಲಿ ಲೈಪೋಮಾ ತುಂಬಾ ಕಾಮನ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ತುಂಬಾ ಜನ ಲೈಪೋಮಾ ಅಂದ್ರೆ ಏನು? ಕೈಯಲ್ಲೋ ಮೈಯಲ್ಲೋ ದೇಹದ ಬೇರೆ ಬೇರೆ ಕಡೆಯಲ್ಲಿ ನಿಮ್ಗೆ ಗಡ್ಡೆಗಳು, ಕೊಬ್ಬಿನ ಗಡ್ಡೆಗಳು ದೇಹದ ಬೇರೆ ಬೇರೆ ಭಾಗದಲ್ಲಿ ಇರತ್ತೆ. ಅದು ಒಂದ್ಸತಿ ಈಗ ಮುಟ್ಲಿಕ್ಕೆ ಸಿಗತ್ತೆ, ಕೆಲವೊಮ್ಮೆ ಹೀಗೆ ಕೈ ಮೇಲೆಲ್ಲ ಆಗಿರತ್ತೆ, ಕೊಬ್ಬಿನ ಗಡ್ಡೆಗಳಾಗಿರತ್ತೆ. ಆಯ್ತಾ? ಹಾಗಾದ್ರೆ ಈ ಕೊಬ್ಬಿನ ಗಡ್ಡೆ, ಈ ಲೈಪೋಮಾ ದಪ್ಪ ಇರೋರಲ್ಲೂ ಆಗತ್ತೆ, ಸಪೂರ ಇರೋರಲ್ಲೂ ಆಗತ್ತೆ. ಆಯ್ತಾ? ಇದು ಕೇವಲ ಅಂದ್ರೆ ದಪ್ಪ ಇದ್ದವ್ರಿಗಷ್ಟೇ ಆಗತ್ತೆ, ಕೊಬ್ಬು ಜಾಸ್ತಿಯಾಗಿ ಆಗತ್ತೆ ಹಾಗಲ್ಲ. ಸಪೂರ ಇದ್ದವರಲ್ಲೂ ಎಷ್ಟೊಂದ್ ಜನರಲ್ಲಿ ಲೈಪೋಮಾ ಆಗತ್ತೆ. ಹಾಗಾದ್ರೆ ಯಾಕಾಗತ್ತೆ? ಯಾಕಂತಂದ್ರೆ ಈ ಕೊಬ್ಬಿನ ಗಡ್ಡೆ ಅಥವಾ ಲೈಪೋಮಾ ಡಿಪಾಸಿಟ್ ಆಗೋದು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಹಾಳಾದಾಗ, ಮತ್ತೆ ಪುನಃ ಅಗ್ನಿಯ ಕೆಲಸವೇ. ನಿನ್ನೆ ನಾವು ಮಾತಾಡಿದ್ವಲ್ಲ, ಅಗ್ನಿ ಹಾಳಾದಾಗ, ಅಗ್ನಿಯಲ್ಲಿ ವ್ಯತ್ಯಾಸ ಆದಾಗ ರೋಗಾಹ ಸರ್ವೇ ಅಪಿ ಮಂದಾಗ್ನವ್, ಎಲ್ಲಾ ರೋಗಗಳು ಬರೋದು ನಿಮ್ಮ ಅಗ್ನಿಯಿಂದ, ಎಲ್ಲಾ ರೋಗಗಳು ಶುರುವಾಗೋದೇ ನಿಮ್ಮ ಮಂದಾಗ್ನಿಯಿಂದ ಅಂತ ಚರಕಾಚಾರ್ಯರು ಹೇಳ್ತಾರೆ. ಸೊ ಅಗ್ನಿ ಯಾವಾಗ ಹಾಳಾಯ್ತು ಆಗ ನಮ್ಮ ದೇಹದಲ್ಲಿ ಡೈಜೆಷನ್ ಮತ್ತೆ ಅಬ್ಸಾರ್ಪ್ಷನ್ ಮೆಕ್ಯಾನಿಸಮ್ ಹಾಳಾಗತ್ತೆ. ಅಂದ್ರೆ ನೀವು ಆಹಾರವನ್ನ ಏನ್ ತಿಂತೀರಾ, ತಿಂದ ಆಹಾರವನ್ನ ಜೀರ್ಣಿಸಿದ ಆಹಾರವನ್ನ ನಿಮ್ಮ ದೇಹದ ಅಂಗಾಂಗಗಳಾಗಿ ಬದಲಾವಣೆ ಮಾಡ್ಲಿಕ್ಕೆ ನಮ್ಮ ಅಗ್ನಿಗೆ ಆಗೋದಿಲ್ಲ. ಈಗ ನಾವು ತಿಂದಂತ ಆಹಾರ ತಾನೆ ನಮ್ಗೆ ಕೈ ಬೆರಳು, ಕಾಲ್ ಬೆರಳು ಯಾವ್ದ್ರಿಂದ ರೆಡಿ ಆದದ್ದು? ನಮ್ಮ ಈ ದೇಹದ ಅಂಗಾಂಗ ರೆಡಿ ಆದದ್ದು ನಾವೇನ್ ತಿಂತೀವಿ ಅದರಿಂದ. ಆದ್ರೆ ತಿಂದಂತಹ ಆಹಾರವನ್ನ ದೇಹ ತನ್ನ ಅಂಗಗಳಾಗಿ ಅಥವಾ ತನ್ನ ದೇಹಕ್ಕೆ ಬೇಕಾದ ರೀತಿಯಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ವಿಫಲವಾಗತ್ತೆ ಅಗ್ನಿಯ ಸಮಸ್ಯೆಗಳಿದ್ದಾಗ. ಹಾಗಿದ್ದಾಗ ಈ ಒಂದು ಕೊಬ್ಬಿನ ರೂಪದಲ್ಲಿ ದೇಹ ಅಲ್ಲಲ್ಲಿ ಎಲ್ಲಾದ್ರೂ ಒಂದಿಷ್ಟು ಕಡೆಯಲ್ಲಿ ಅದನ್ನ ಡಿಪಾಸಿಟ್ ಮಾಡ್ತಾ ಬರತ್ತೆ. ಸೊ ಆ ಕೊಬ್ಬು ಹಾಗೆ ಉಳಿಯತ್ತೆ. ಅಲ್ಲಿ ನಮ್ಮ ಧಾತ್ವಾಗ್ನಿ ಮಾಂದ್ಯ ಕೂಡ ಬರತ್ತೆ. ಧಾತ್ವಾಗ್ನಿ ಅಂತಂದಾಗ ನಾವು ನಮ್ಮ ಸಪ್ತಧಾತುಗಳಲ್ಲಿ ಇರುವಂತಹ ಅಗ್ನಿ. ಸಪ್ತಧಾತುಗಳು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಸೊ ಇಲ್ಲಿ ಮೇಧೋಧಾತುವಾಗಿ ಅಲ್ಲಲ್ಲಿ ಉಳಿತಾ ಬರುತ್ತೆ ಕೊಬ್ಬು. ಈಗ ರಸ, ರಕ್ತ, ಮಾಂಸ, ಮೇದ, ಈಗ ನೋಡಿ ಸಪ್ತಧಾತುಗಳು ಯಾವ್ಯಾವುದು? ರಸ, ರಕ್ತ, ಮಾಂಸ, ರಸ, ರಕ್ತ, ಮಾಂಸ ಆದ್ಮೇಲೆ ಮೇದ ಅಂದ್ರೆ ಕೊಬ್ಬು. ಆಯ್ತಾ? ರಸ, ರಕ್ತ, ಮಾಂಸ, ಮೇದ ಮತ್ತು ಅಸ್ಥಿ. ಇಲ್ಲೇನಾಗತ್ತೆ ಅಂದ್ರೆ ನೋಡಿ, ಈಗ ನೀವು ತಿಂದಂತಹ ಆಹಾರ ಅಗ್ನಿ, ಜಾಠರಾಗ್ನಿಯಿಂದ ನೀವು ತಿಂದಂತಹ ಆಹಾರ ರಸಧಾತುವಿಗೆ ಹೋಗುತ್ತೆ. ಫಸ್ಟ್ ಜಾಠರಾಗ್ನಿ ಅದನ್ನ ಜೀರ್ಣಿಸುತ್ತೆ, ಬೇಯಿಸತ್ತಷ್ಟೇ. ಬೆಂದಿರೋದನ್ನ ರಸಧಾತುವಾಗಿ ಪರಿವರ್ತನೆ ಮಾಡ್ಕೊಳ್ಳುತ್ತೆ. ರಸಧಾತುವಿನಲ್ಲಿದ್ದ ಅಗ್ನಿ ಏನ್ ಮಾಡುತ್ತೆ, ನಿಮ್ಮ ಈ ಹೊಟ್ಟೆಯಲ್ಲಿದ್ದ ಜಾಠರಾಗ್ನಿ ಏನ್ ಬೇಯಿಸಿಟ್ಟಿರೋದನ್ನ ರಸಧಾತುವಾಗಿ ಪರಿವರ್ತನೆ ಮಾಡ್ಕೊಳ್ಳುತ್ತೆ. ಸೊ ರಸಧಾತುವಾಗಿ ಅಷ್ಟೊಂದು ಪರಿವರ್ತನೆ ಆದ್ಮೇಲೆ ರಕ್ತಧಾತುವಾಗ್ನಿ ಆ ರಸಧಾತುವನ್ನ ಉಪಯೋಗಿಸಿಕೊಂಡು ರಕ್ತಧಾತುವನ್ನ ತಯಾರು ಮಾಡತ್ತೆ. ರಕ್ತಧಾತು ತಯಾರಾದ್ಮೇಲೆ ಮಾಂಸಧಾತುವಾಗ್ನಿ, ಈಗ ಮಾಂಸಖಂಡಗಳಿಗೆ ಶಕ್ತಿಯ ಸಪ್ಲೈ ಆಗೋದೆಲ್ಲಿಂದ? ರಕ್ತನಾಳಗಳಿಂದ. ಸೊ ರಕ್ತದಿಂದಾಗಿ ಮಾಂಸಧಾತುವಾಗ್ನಿ ರಕ್ತವನ್ನ ಉಪಯೋಗಿಸ್ಕೊಂಡು ಮಾಂಸದ ಜೀವಕೋಶಗಳನ್ನ ತಯಾರಿ ಮಾಡತ್ತೆ, ಮಾಂಸದ ಉತ್ಪತ್ತಿ ಆಗತ್ತೆ. ಇದರಿಂದಾಗಿ ಮೇದ, ಕೊಬ್ಬು. ಇಲ್ಲಿ ಒಂದೊಂದ್ಸತಿ ಏನಾಗತ್ತೆ, ಈಗ ನಮ್ಮಲ್ಲಿ ಒಬೆಸಿಟಿ ಜಾಸ್ತಿ ಇದ್ದಾಗ ಈ ಒಬೆಸಿಟಿಯಲ್ಲಿ ಏನಾಗತ್ತೆ, ಮಾಂಸ ಡಿಪ್ಲೀಟ್ ಆಗ್ತಿರತ್ತೆ, ಮಾಂಸಧಾತುವಾಗ್ನಿ ಮಾಂದ್ಯ ಆಗ್ತಿರತ್ತೆ, ಆದ್ರೆ ಮೇಧಸ್ಸು ಹೆಚ್ಚಿನದಾಗಿ ಡೆಪಾಸಿಟ್ ಆಗ್ತಾ ಹೋಗಿರತ್ತೆ. ಇನ್ನು ಕೆಲವೊಂದ್ಸತಿ ಈಗ ಡಿಜನರೇಷನ್, ಈಗ ಮಂಡಿ ನೋವು, ಕೈಕಾಲ್ ನೋವು ಎಲ್ಲ ಇದ್ದವರಲ್ಲಿ ಏನಾಗಿರತ್ತೆ, ಅಸ್ಥಿ ಡಿಪ್ಲೀಟ್ ಆಗ್ತಾ ಇರತ್ತೆ. ದೇಹದಲ್ಲಿ ಮೂಳೆ ಸವಕಳಿ ಆಗಿದೆ, ಬೋನ್ ಡೆನ್ಸಿಟಿ ಕಡಿಮೆ ಆಗಿದೆ ಅಂತ ಏನ್ ಹೇಳ್ತೀವಿ, ಅಲ್ಲಿ ಅಸ್ಥಿ ಕಮ್ಮಿ ಆಗ್ತಾ ಡಿಪ್ಲೀಟ್ ಆಗ್ತಾ ಹೋಗ್ತಿರತ್ತೆ. ಆದ್ರೆ ಮೇದ ಅತಿಯಾಗಿ ಡಿಪಾಸಿಟ್ ಆಗ್ತಾ ಹೋಗ್ತಿರತ್ತೆ. ಸೊ ಇಲ್ಲಿ ಲೈಪೋಮಾ ಅನ್ನುವಂಥದ್ದು ಬಂದಾಗ ಏನಾಗತ್ತೆ, ಈ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಏನು ರಸದಿಂದ ರಕ್ತವಾಗಿ, ರಕ್ತದಿಂದ ಮಾಂಸವಾಗಿ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಆಗಿ ಹೋಗ್ಬೇಕಿತ್ತೋ ಅದು ಒಂದಿಷ್ಟು ಕಡೆಗಳಲ್ಲಿ, ದೇಹದ ಕೆಲವೊಂದಿಷ್ಟು ಭಾಗಗಳಲ್ಲಿ ಮೇಧದ ಕೊಬ್ಬಿನ ಗಡ್ಡೆಗಳಾಗಿ ಅಲ್ಲಲ್ಲಿ ಉಳ್ಕೊಳ್ಳುತ್ತೆ. ಇದು ತೊಂದರೆಯಾ? ಖಂಡಿತ ತೊಂದರೆ ಅಲ್ಲ. ಇದು ಕ್ಯಾನ್ಸರಸ್ ಅಲ್ಲ, ಇದು ಕ್ಯಾನ್ಸರ್ ಆಗೋದೂ ಇಲ್ಲ. ಆದ್ರೆ ಕೆಲವೊಂದ್ಸತಿ ಏನಾಗತ್ತೆ, ಒತ್ತಡದಿಂದ, ಈಗ ಇಲ್ಲಿ ಭಾಗದಲ್ಲೇ ಆದ್ರೆ ಉಸಿರಾಟಕ್ಕೆ, ಜೀರ್ಣಕ್ರಿಯೆಗೆ, ನುಂಗೋದಕ್ಕೆ ಅದು ತೊಂದರೆ ಕೊಡುತ್ತೆ. ಅಥವಾ ದೇಹದ ಬೇರೆ ಯಾವ್ದಾದ್ರು ಅಂಗಾಂಗಗಳಿಗೆ ಅದು ಒತ್ತುವಿಕೆ, ಯಾಕಂದ್ರೆ ಬೆಳೀತಾ ಹೋಗತ್ತೆ. ನೀವು ನಿಮ್ಮ ಮೆಟಬಾಲಿಸಮ್ ಅಗ್ನಿಯನ್ನ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಲೈಪೋಮಾ ಬೆಳೀತಾ ಹೋಗತ್ತೆ.
ಲೈಪೋಮಾ ಬೆಳೀತಾ ಹೋಯ್ತು ಅಂತಂದ್ರೆ ಅದರ ಅಕ್ಕಪಕ್ಕದ ಅಂಗಾಂಗಗಳಿಗೆ ಅದು ಪ್ರೆಷರ್ ಅನ್ನ, ಒತ್ತಡವನ್ನ ತರ್ತಾ ಬರುತ್ತೆ. ಹಾಗಾಗಿ ಲೈಪೋಮಾ ಇದು ಬೇರೆ ಟ್ಯೂಮರ್ ತರ, ಕ್ಯಾನ್ಸರ್ ಗಡ್ಡೆ ತರ ಖಂಡಿತ ಆಗೋದಿಲ್ಲ. ಕ್ಯಾನ್ಸರ್ ಆಗೋ ಸಾಧ್ಯತೆ ತುಂಬಾನೇ ಕಡಿಮೆ. ಆದರೆ ಲೈಪೋಮಾದಿಂದ ಅಕ್ಕಪಕ್ಕದ ಜೀವಕೋಶಗಳಿಗೆ ಒತ್ತಡ, ಅಥವಾ ಕೆಲವೊಮ್ಮೆ ನೋಡಿ ಮೈ ಮೇಲೆ ಆಗತ್ತೆ, ಇಲ್ಲಿ ಕೈಗೆ, ಇಲ್ಲಿ ಅಂದ್ರೆ ನೋಡೋದಕ್ಕೆ ಕಾಸ್ಮೆಟಿಕ್ ವ್ಯಾಲ್ಯೂಸ್ ಅಲ್ಲಿ ಕೈಯಲ್ಲಿ ಎಲ್ಲ ಇರುವಂತದ್ದು, ಕರೆಕ್ಟ್. ಅವಾಗ ಏನಾಗತ್ತೆ ಅಂದ್ರೆ ಅದು ಕಾಸ್ಮೆಟಿಕ್ ವ್ಯಾಲ್ಯೂಗೆ, ಅಂದ್ರೆ ನೋಡ್ಲಿಕ್ಕೆ ಎಲ್ಲ ನೋಡಿದವ್ರು ಏನಾಯ್ತು ಅಂತ ಕೇಳ್ತಾರಲ್ಲ, ಹಾಗೆ ಇಶ್ಯೂ ಆಗ್ಬೋದು ಅಷ್ಟೇ. ಬಿಟ್ರೆ ಲೈಪೋಮಾದಿಂದ ತೊಂದ್ರೆ ಇಲ್ಲ. ಅಯ್ಯೋ ಇದೆಂತ ಗಡ್ಡೆ, ಬೇರೆ ಏನಾದ್ರೂ ಇರ್ಬೋದಾ, ಕ್ಯಾನ್ಸರ್ ಆಗ್ಬೋದಾ ಅನ್ನೋ ಭಯ ಖಂಡಿತ ಇಲ್ಲ. ಆದರೆ ಈ ಲೈಪೋಮಾ ಅನ್ನೋದು ನಿಮ್ಮ ಅಗ್ನಿ ಹಾಗೂ ಮೆಟಬಾಲಿಸಮ್ ಹಾಳಾಗಿದ್ದನ್ನ ಸೂಚಿಸುತ್ತೆ. ಸೊ ಲೈಪೋಮಾ ಇದ್ದವರಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಾಗುವಂತ ಸಾಧ್ಯತೆ ಜಾಸ್ತಿ, ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ, ಡಯಾಬಿಟಿಕ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ. ಯಾಕಂತಂದ್ರೆ ಇಲ್ಲಿ ನಿಮ್ಮ ಮೆಟಬಾಲಿಸಮ್ ಹಾಳಾಗಿದೆ. ಮೆಟಬಾಲಿಸಮ್ ಹಾಳಾಗಿದೆ ಅಂದಾಗ ನಿಮ್ಮಲ್ಲಿ ಗಂಟು ನೋವುಗಳು, ಕೈ ನೋವು, ಕಾಲ್ ನೋವು, ಆಮವಾತ ಅಥವಾ ಈ ವಾತರಕ್ತ ರೋಗಗಳು, ಇಂಥದ್ದೆಲ್ಲ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಮೆಟಬಾಲಿಸಮ್ ಹಾಳಾಗಿದೆ. ಬೇಸಿಕಲಿ ಈಗ ಲೈಪೋಮಾ ಸರಿ ಹೋಗ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಅಗ್ನಿ ಮತ್ತೆ ಮೆಟಬಾಲಿಸಮ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ಬೇಕು.